ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪೂರ್ಣಗೊಂಡಿದ್ದು, ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗಿದೆ ಎಂದು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ನಿನ್ನೆ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಆಗಸ್ಟ್ 24ರಿಂದ ಅಕ್ಟೋಬರ್ 22ರವರೆಗೂ ನೋಟಿಸ್ ಜಾರಿ ಮಾಡಿ ಪರಿಶೀಲನಾ ಕಾರ್ಯ ನಡೆಯಲಿದೆ. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟ ಮಾಡಲಾಗುವುದು ಎಂದು ಹೇಳಿದರು. ಎಸ್ಐಆರ್ಗೂ ಮುನ್ನ ಜಿಲ್ಲೆಯಲ್ಲಿ ಒಟ್ಟು 15,42,802 ಮತದಾರರು ಇದ್ದರು. ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಪಟ್ಟಿಯಲ್ಲಿ 13,75,517 ಮತದಾರರು ಉಳಿದಿದ್ದಾರೆ. ಇನ್ನುಳಿದವರು ವಿವಿಧ ಕಾರಣಗಳಿಂದ ಮತದಾರ ಪಟ್ಟಿಯಿಂದ ಹೊರಗುಳಿದಿದ್ದಾರೆ ಎಂದು ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ಮ್ಯಾಪಿಂಗ್ ಆಗದ ಒಟ್ಟು 79,778 ಮತದಾರರಿದ್ದು, ಅವರಿಗೆ ಜಿಲ್ಲಾಡಳಿತದಿಂದ ನೋಟಿಸ್ ಜಾರಿಗೊಳಿಸಲಾಗುವುದು. ಗಣತಿ ನಮೂನೆಯನ್ನು ಸಲ್ಲಿಸಲು ಸಾಧ್ಯವಾಗದ ಮತದಾರರು ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಸೇರ್ಪಡೆಗೊಳಿಸಬಹುದು ಎಂದರು. ಆ ನೋಟಿಸ್ ಸರ್ವ್ ಮಾಡೋದು ಮನೆಗೆ ಹೋಗ್ಬೇಕು ಖುದ್ದಾಗಿ, ಜೊತೆಗೆ ಮತದಾರರಿಗೆ ಕೊಡ್ಬೇಕು ಅಂತ ಇಲ್ಲ ನೋಟಿಸ್. ಆ ಮತದಾರರು ಅವತ್ತು ಇರೋದಿಲ್ಲ, ಅವರ ಪರವಾಗಿ ಅವರ ತಂದೆ ತಾಯಿ ಸಂಬಂಧಿಕರು, ಕೊನೆಗೆ ಯಾರು ಇಲ್ಲ ಅಂದ್ರೆ ಮನೇಲಿ ಯಾರು ಇರ್ತಾರೆ ಅವರಿಗೆ, ಅವರ ಮನೆಯಲ್ಲಿ ಕೆಲಸ ಮಾಡೋರಿಗೆ, ಮೇಡು, ಅಸಿಸ್ಟೆಂಟ್, ಯಾರಿಗೆ ಬೇಕಿದ್ರು ಕೊಡ್ಬಹುದು, ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಆ ನೋಟಿಸ್ ಅಲ್ಲಿ ಏನು ಆಗಿರ್ತದೆ, ಆ ನೋಟಿಸ್ ಅಲ್ಲಿ ಸಮಯ, ದಿನಾಂಕ, ಜಾಗ ಅಂದ್ರೆ ಯಾವ ಸ್ಥಳದಲ್ಲಿ ವಿಚಾರಣೆ ನಡೆಯುತ್ತೆ ಅಂತ ಹೇಳಿ ಅವರು ಮೊದಲೇ ನೋಟಿಫಿಕೇಶನ್ ಅಲ್ಲಿ ಪ್ರಕಟಣೆ ಆಗಿರುತ್ತೆ. ಆ ನೋಟಿಸ್ ಅಲ್ಲಿ ಇರುತ್ತೆ. ಆ ದಿನ ನಮ್ಮ ಮತದಾರರು ದಾಖಲೆಗಳೊಂದಿಗೆ, ಯಾಕಂದ್ರೆ ನೋಟಿಸ್ ಬಂದಿದೆ, ಯಾವ ಕಾರಣಕ್ಕೆ ನೋಟಿಸ್ ನಾನು ಹೇಳಿದ್ದೇನೆ, ಒಂದು ಅನಾಮಲಿಸ್ ಇರ್ತದೆ, ಇಲ್ಲಾಂದ್ರೆ ನೋ ಮ್ಯಾಪಿಂಗ್ ಅಂತ ಇದೆ, ಆಗ ಅವರು ನಮ್ಮ ಚುನಾವಣಾಧಿಕಾರಿಗೆ ಅವರು ದಾಖಲೆಗಳನ್ನು ಸಲ್ಲಿಸಬೇಕು, ತಮ್ಮಲ್ಲಿರ್ತಕ್ಕಂಥ ದಾಖಲೆಗಳನ್ನು ಸಲ್ಲಿಸಬೇಕು. ಯಾವ ದಾಖಲೆಗಳನ್ನ ಸಲ್ಲಿಸಬೇಕು ಮತ್ತೆ ಎಷ್ಟು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತೇನೆ.